ಕಾಂತಲಕ್ಷ್ಮಿ ಕೈಲಿ ಕಂತೆ ಕಂತೆ ದುಡ್ಡು ಕೊಟ್ಟ ಗೌರಿ ಮತ್ತೆ ವಿವೇಕ್. ಸೊ ಗೌರಿ ಕಲ್ಯಾಣ ಸೀರಿಯಲ್ ಅಲ್ಲಿ ಇವತ್ತಿನ ಎಪಿಸೋಡ್ ಅಲ್ಲಿ ಏನೇನೆಲ್ಲ ಅಪ್ಡೇಟ್ ಆಯ್ತು ಏನೇನೆಲ್ಲ ನಡೀತಾ ಇದೆ ಅಂತ ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಬೇಕಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಹತ್ತಿರ ಇರುತ್ತೆ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಒಂದು ಲೈಕ್ ಕೊಡೋದನ್ನ ದಯವಿಟ್ಟು ಮರೆಯಕ್ಕೆ ಹೋಗ್ಬಿಡಿ. ಈ ಕಡೆ ಕಾಂತಲಕ್ಷ್ಮಿ ಇದ್ಬಿಟ್ಟು ದುಡ್ಡಿಲ್ಲ ಏನ್ ಮಾಡೋದು, ಸೇಟುಗೆ ದುಡ್ಡು ಬೇರೆ ಕೊಡ್ಬೇಕು ಅಂತ ಹೇಳ್ಬಿಟ್ಟು ತನ್ನ ಕಿವಿಯಲ್ಲಿರುವಂತಹ ಓಲೆನ ಬಿಚ್ಚಿಬಿಟ್ಟು ಅಡ ಇಟ್ಟು ಅಥವಾ ಏನಾದ್ರು ಮಾರ್ಬಿಟ್ಟು ದುಡ್ಡು ತಗೊಂಬನ್ನಿ ಅಂತ ಹೇಳ್ಬಿಟ್ಟು ಬಿಚ್ಚಿ ಗಂಡನ ಕೈಲಿ ಕೊಡೋದಕ್ಕೆ ಬಿಚ್ಚುತ್ತಾ ಇರ್ತಾರೆ. ಎರಡು ಓಲೆನ ಬಿಚ್ಚಿಬಿಟ್ಟು ಇದನ್ನ ಮಾರ್ಬಿಟ್ಟು ಇದಕ್ಕಿಂತ ಮರ್ಯಾದೆಗಿಂತ ಈ ಓಲೆ ಏನ್ ದೊಡ್ಡದಲ್ಲ ಅಂತ ಹೇಳ್ಬಿಟ್ಟು ಬಿಚ್ಚಿ ಗಂಡನ ಕೈಲಿ ಗೌರಿ ಅವ್ರ ಅಪ್ಪನ ಕೈಲಿ ಕೊಡೋದಕ್ಕೆ ಎಲ್ಲ ರೆಡಿ ಆಗ್ತಾ ಇರ್ತಾಳೆ. ಸೊ ತಗೊಂಡ್ಬಿಟ್ಟು ಗೌರಿ ಅಪ್ಪ ಕೈಲಿ ಕೊಡ್ತಾಳೆ. ಸೊ ಅದಾದ್ಮೇಲೆ ಅದನ್ನ ಇಸ್ಕೋಬೇಕಾದ್ರೆ ಅವರು ತುಂಬಾನೇ ಬೇಜಾರ್ ಮಾಡ್ಕೋತಾರೆ. ಕಾಂತಲಕ್ಷ್ಮಿ ಅವರ ಗಂಡ ತುಂಬಾನೇ ಬೇಜಾರ್ ಮಾಡ್ಕೊಂಡು ನಮ್ಮನೆ ಎಂತ ಪರಿಸ್ಥಿತಿಗೆ ಬಂತು, ಏನ್ ಮಾಡೋದು, ಹೆಂಡತಿ ಒಡವೆ ಕೂಡ ಅಡ ಇಡ್ಬೇಕಲ್ವಾ, ಇಂಥ ಪರಿಸ್ಥಿತಿ ತಂದಿಟ್ಕೊಂಡ್ಬಿಟ್ಟಿದೀವಿ, ಎಂತ ಅಸಹ್ಯಕ ಆಗ್ಬಿಟ್ಟಿದೀನಿ ನಾನು ಅಂತ ಹೇಳ್ಬಿಟ್ಟು ತುಂಬಾ ಬೇಜಾರಿಂದ ಆ ಒಡವೆನ ಇಸ್ಕೋತಾ ಇರ್ತಾರೆ. ಸೊ ಕೈಯಲ್ಲಿ ಇಟ್ಬಿಟ್ಟು ಏನು ಮಾಡಕ್ಕಾಗಲ್ಲ, ನಮ್ದು ಈ ಕಷ್ಟದ ಪರಿಸ್ಥಿತಿಯಲ್ಲಿ ಇದೇನೆ ನಮ್ಗೆ ಸಹಾಯ ಆಗೋದು, ಸೊ ಏನು ಮಾಡಕ್ಕಾಗಲ್ಲ, ದಯವಿಟ್ಟು ಇದನ್ನ ಏನಾದ್ರು ಮಾಡ್ಬಿಟ್ಟು ಇವಾಗ ಬಂದಿರೋ ಆಪತ್ತಿಂದ ಬಚಾವಾದ್ರೆ ಸಾಕು, ಸೇಟುದು ಸಾಲ ತೀರ್ಸಿ ಎಷ್ಟು ಬರುತ್ತೋ ಅಷ್ಟು ತಗೊಂಡ್ಬಂದ್ಬಿಟ್ಟು ಅವರಿಗೆ ಕೊಟ್ಬಿಟ್ಟು ತೀರ್ಸಿ. ಹಾಗೇನೆ ಮತ್ತೆ ಮೋನಿಕಾ ಮತ್ತೆ ಗೌರಿ ಇಬ್ರಿಗೂ, ಮೋನಿಕಾಗೆ ಬಾಗ್ನ ಬೇರೆ ಕೊಡ್ಬೇಕು, ಅದಕ್ಕೂ ಏನಾದ್ರು ಒಂದು ವ್ಯವಸ್ಥೆ ಮಾಡಿ ಅಂತ ಹೇಳ್ಬಿಟ್ಟು ಕಾಂತಲಕ್ಷ್ಮಿ ಗಂಡನ ಕೈಲಿ ಒಡವೆನ ಇಟ್ಬಿಟ್ಟು ಸಮಾಧಾನ ಮಾಡ್ತಾ ಇರ್ತಾಳೆ. ಏನು ಬೇಜಾರ್ ಮಾಡ್ಕೋಬೇಡಿ, ಮರೆಯೋದಕ್ಕಿಂತ ಒಡವೆ ಏನ್ ದೊಡ್ಡದಲ್ಲ, ಕಷ್ಟ ಕಾಲಕ್ಕೆ ಆಗ್ಲಿ ಅಂತಾನೆ ತಾನೇ ನಮ್ಮ ಹತ್ರ ದುಡ್ಡಿದ್ದಾಗ ನಾವು ಒಡವೆ ಇನ್ನೊಂದು ಮಾಡ್ಸಿಟ್ಕೊಳ್ಳೋದು. ಸೊ ಇವಾಗ ನಮ್ ಕಷ್ಟಕ್ಕೆ ಬಂದಿದೆ, ಹಾಗಾಗಿ ಇದು ಮಾರ್ತಾ ಇದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಸೊ ಅದಾದ್ಮೇಲೆ ಆ ಕಡೆ ಗೌರಿ ಬರ್ತಾಳೆ, ಸರ್ಪ್ರೈಸ್ ಆಗಿ ಗೌರಿ ಮನೆಗೆ ಬರ್ತಾಳೆ. ಗೌರಿನ ನೋಡ್ಬಿಟ್ಟು ಎಲ್ರಿಗೂ ಒಂಥರ ಶಾಕು ಕೂಡ ಆಗುತ್ತೆ, ತುಂಬಾನೇ ಖುಷಿ ಕೂಡ ಆಗುತ್ತೆ. ಯಾಕಪ್ಪ ಇವಳು ಇದಕ್ಕಿದಂಗೆ ಬಂದಿದ್ದಾಳೆ ಅಂತ ಹೇಳ್ಬಿಟ್ಟು ಎಲ್ಲರೂ ಖುಷಿಯಲ್ಲಿ ಇರ್ತಾರೆ. ಖುಷಿಯಾಗಿರ್ಬೇಕಾದ್ರೆ ಅವ್ರಮ್ಮ ಮತ್ತೆ ಅವ್ರ ಚಿನ್ನು ಅವರಪ್ಪ ಎಲ್ರು ಖುಷಿಯಾಗಿ ಗೌರಿನ ವೆಲ್ಕಮ್ ಮಾಡ್ಕೋತಾರೆ. ಅದಾದ್ಮೇಲೆ ಹೇಗಿದ್ಯಾ ಮಗಳೇ, ಎಲ್ಲ ಚೆನ್ನಾಗಿದ್ಯಾ, ಮನೇಲಿ ಯಾವ ತರ ಇದೆ ವಾತಾವರಣ ಅಂತ ಹೇಳ್ಬಿಟ್ಟು ಎಲ್ಲರೂ ವಿಚಾರಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದಾದ್ಮೇಲೆ ಗೌರಿ ಎಲ್ಲ ಹೇಳ್ತಾಳೆ, ನಾನು ತುಂಬಾ ಚೆನ್ನಾಗಿದ್ದೀನಿ, ನನ್ ಬಗ್ಗೆ ನೀವೆಲ್ಲ ಏನು ಯೋಚನೆ ಮಾಡಕ್ ಹೋಗ್ಬಿಡಿ ಅಂತ ಎಲ್ಲ ಹೇಳ್ಬಿಟ್ಟು ಎಲ್ಲರಿಗೂ ಸಮಾಧಾನ ಮಾಡ್ಬಿಟ್ಟು ಸಂಭ್ರಮಿಸ್ತಾ ಇರ್ತಾಳೆ. ಗೌರಿಗೂ ತುಂಬಾನೇ ಖುಷಿ ಇರುತ್ತೆ. ಮದ್ವೆ ಆದ್ಮೇಲೆ ಅವಳು ಫಸ್ಟ್ ಟೈಮ್ ಈ ತರ ಒಬ್ಳೆ ಮನೆಗೆ ಬಂದಿರೋದು. ಸೊ ಹಾಗಾಗಿ ಅವಳಿಗೂ ಕೂಡ ತುಂಬಾನೇ ಖುಷಿ ಇರುತ್ತೆ. ಅವ್ರ ಅಪ್ಪ ಅಮ್ಮ ಮತ್ತೆ ಅವ್ರ ಚಿನ್ನು ಅವ್ರನ್ನೆಲ್ಲ ನೋಡ್ಬಿಟ್ಟು ತುಂಬಾನೇ ಖುಷಿ ಆಗುತ್ತೆ, ತುಂಬಾನೇ ಸಂಭ್ರಮಿಸ್ತಾ ಇರ್ತಾಳೆ. ಸೊ ಅದಾದ್ಮೇಲೆ ಅವರಪ್ಪಗೆ ದುಡ್ಡನ್ನ ಕೊಡ್ತಾಳೆ. ಸೊ ಅವ್ರಪ್ಪ ಇದ್ಬಿಟ್ಟು ಯಾವ್ದಮ್ಮ ದುಡ್ಡು, ಯಾಕಮ್ಮ ಕೊಡ್ತಾ ಇದೀಯ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಸೊ ಅದಕ್ಕೆ ಅವಾಗ ಗೌರಿ ಇದ್ಬಿಟ್ಟು, ನಾನು ಮನೆಯಲ್ಲಿ ನಮ್ಮ ಕಂಪನಿಯಲ್ಲಿ ಡಿಸೈನ್ ಮಾಡ್ಕೊಡ್ತಾ ಇದ್ದೀನಿ, ಸೊ ಅದಕ್ಕೆ ನನ್ಗೆ ಒಂದಷ್ಟು ಹಣ ಬಂದಿದೆ, ಅದು ನಿಮ್ಗೆ ಸಹಾಯ ಆಗ್ಲಿ ಅಂತ ಹೇಳ್ಬಿಟ್ಟು ತಗೊಂಬಂದು ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅವ್ರ ಕೈಲಿ ಕೊಡ್ತಾಳೆ. ಅವ್ರಪ್ಪನ ಕೈಲಿ ಕೊಡಕ್ಕೆ ಹೋದಾಗ ಅವ್ರಪ್ಪನ ಕೈಯಲ್ಲಿ ಅವ್ರ ಅಮ್ಮನದು ಓಲೆ ಇರುತ್ತೆ. ಸೊ ಅದನ್ನ ನೋಡ್ಬಿಟ್ಟು ಗೌರಿಗೆ ತುಂಬಾನೇ ಬೇಜಾರಾಗೋಗ್ಬಿಡುತ್ತೆ. ನಮ್ಮನೆ ಪರಿಸ್ಥಿತಿ ಯಾವ ತರ ಆಗೋಗ್ಬಿಟ್ಟಿದೆ, ಅಮ್ಮನ ಕಿವಿಯಲ್ಲಿರುವಂತಹ ಓಲೆನ ಇಟ್ಟು ಜೀವನ ಮಾಡುವಂತ ಪರಿಸ್ಥಿತಿಗೆ ಬಂದಿದೆ ಅಂತ ಹೇಳ್ಬಿಟ್ಟು ತುಂಬಾನೇ ಬೇಜಾರ್ ಮಾಡ್ಕೊಳ್ತಾಳೆ. ಆಮೇಲೆ ಅವರಪ್ಪ ದುಡ್ಡು ತಗೊಳೋದಕ್ಕೆ ಇಷ್ಟಪಡೋದಿಲ್ಲ, ಆದ್ರೂ ಬಲವಂತ ಮಾಡಿ ಇದು ನನ್ನ ಸಂಪಾದನೆ, ನಾನು ಯಾರ ದುಡ್ಡನ್ನು ತಂದು ಕೊಟ್ಟಿಲ್ಲ, ಸೊ ನನ್ನ ಸಂಪಾದನೆಯಲ್ಲಿ ನಾನು ತವ್ರ ಮನೆ ಕೊಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಹೇಳ್ಬಿಟ್ಟು ಅವರಪ್ಪ ಅವರಮ್ಮ ಇಬ್ಬರಿಗೂ ಕನ್ವಿನ್ಸ್ ಮಾಡ್ಬಿಟ್ಟು ಆ ದುಡ್ಡನ್ನು ಕೈಯಲ್ಲಿ ಕೊಡ್ತಾಳೆ. ಸೊ ಅದಾದ್ಮೇಲೆ ಅವರಪ್ಪ ಇಷ್ಟ ಇಲ್ಲದೆ ಇದ್ರು ಕೂಡ ಆ ದುಡ್ಡನ್ನ ಇಸ್ಕೊಂಡು ಕೈಯಲ್ಲಿ ಇಟ್ಕೊಂಡು ನಿಂತಿರ್ತಾನೆ. ಸೊ ಅದಾದ್ಮೇಲೆ ಗೌರಿಗೆ ತುಂಬಾನೇ ಬೇಜಾರಾಗೋಗುತ್ತೆ. ಆಮೇಲೆ ಇಟ್ಬಿಟ್ಟು ಆ ಕಿವಿ ಓಲೆನ ಇಸ್ಕೊಂಡು ಅವ್ರ ಅಮ್ಮನ ಕೈಗೆ ಹಾಕ್ಬಿಟ್ಟು ಹೇಳ್ತಾಳೆ, ನಾನು ನಿಮ್ ಜೊತೆ ಇಲ್ಲದೆ ಇದ್ರು ಪರವಾಗಿಲ್ಲ, ನಾನು ಈ ಮನೇಲಿ ಹೆಣ್ಮಗ್ಳಾಗೆ ಹುಟ್ಟಿರ್ಬೋದು, ಆದ್ರೆ ಗಂಡು ಮಗನ್ ತರ ಈ ಮನೆ ಜವಾಬ್ದಾರಿನ ನಾನು ತಗೊಂಡು ಮುಂದೆ ಈ ಮನೆತನ ನಾನು ನಡೆಸ್ತೀನಿ, ಅದ್ರ ಬಗ್ಗೆ ಏನು ಯೋಚನೆ ಮಾಡ್ಬೇಡಿ ಅಂತ ಹೇಳ್ಬಿಟ್ಟು ಅವ್ರ ಕಿವಿಗೆ ಓಲೆ ಹಾಕ್ಬಿಟ್ಟು ಸಮಾಧಾನ ಮಾಡ್ತಾಳೆ. ಮುಂದಿನ ಸಂಚಿಕೆಯಲ್ಲಿ ಏನೇನೆಲ್ಲ ಆಗುತ್ತೆ ನಿಮ್ಗೆ ಗೊತ್ತಾಗ್ಬೇಕು ಅಂತಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹತ್ತಿರ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಆಲ್.